ನಾನು ಮುಖ್ಯಮಂತ್ರಿ ಆದಮೇಲೆ 2 ಬಜೆಟ್ಗಳನ್ನು ಮಂಡಿಸಿದೆ. 2023 ಜುಲೈನಲ್ಲಿ, 2024 ಫೆಬ್ರವರಿನಲ್ಲಿ. ಈ 2 ಬಜೆಟ್ಗಳಲ್ಲಿ ನಾವು ನಮ್ಮ ಭರವಸೆಗಳನ್ನು ಪ್ರಸ್ತಾಪ ಮಾಡಿದ್ದು, ನಮ್ಮ ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿದ್ದು. ನಾವು ಹೆಮ್ಮೆಯಿಂದ, ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕು, ಯಾವುದಾದರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ. ನೀವೆಲ್ಲರೂ ಕೂಡ ಎದೆ ಉಬ್ಬಿಸಿ ಹೇಳಬೇಕು. ಅವರು ಬಿಜೆಪಿ ಅವರು ಕೂಡ 2018 ನೀವು ಅವ್ರ ಪ್ರಣಾಳಿಕೆ ತೆಗೆದು ನೋಡಿ, 2018 ಪ್ರಣಾಳಿಕೆ ಅವರು ತೆಗೆದು ನೋಡಿ, 10% ಕೂಡ ಈಡೇರಿಸಿಲ್ಲ ಬಿಜೆಪಿಯವರು. Not even 10% of the promises which they have made to the people of Karnataka in 2018 assembly election. ನಮ್ಮದು 2013 ತೆಗೆದು ನೋಡಿ, ನಾವೆಷ್ಟು ಭರವಸೆಗಳನ್ನು ಕೊಟ್ಟಿದ್ದು, ಎಷ್ಟು ಈಡೇರಿಸಿದ್ವಿ. 2023ರಲ್ಲಿ ನಾವು ಏನು ಹೇಳಿದ್ದೋ ಏನ್ ಮಾಡಿದ್ದೀವಿ. ಇದನ್ನ ನೀವೆಲ್ಲರೂ ಕೂಡ ಮೊದಲು ನಮ್ಮ ಭರವಸೆಗಳು, ಗ್ಯಾರಂಟಿಗಳನ್ನ ತಿಳ್ಕೋಬೇಕು. ಏನೇನು ಕೊಟ್ಟಿದ್ದೋ, ಏನ್ ಮಾಡಿದ್ದೀವಿ. ನಾನು ಒಂದು ಪತ್ರ ಬರೆದಿದ್ದೀನಿ ಎಲ್ಲ ಫಲಾನುಭವಿಗಳಿಗೆ, ಮತ್ತೆ ನಿಮಗೆಲ್ಲ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರದ ಕಾಪಿಯನ್ನ ನಾನು ಕೊಟ್ಟಿದ್ದೀನಿ, ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಕೊಟ್ಟಿದ್ದೀನಿ. ಅದರ ಕಾಪಿನ ಎಲ್ರಿಗೂ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕು, ಎಲ್ಲ ಫಲಾನುಭವಿಗಳಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಬಿಜೆಪಿಯವ್ರ ತರ ಜನರಿಗೆ ಮೋಸ ಮಾಡ್ತಕ್ಕಂಥ, ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ಅದಕ್ಕೆ ನಾನು DK ಶಿವಕುಮಾರ್ ಅವರು ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು, ಇಬ್ರು ಸೈನ್ ಮಾಡಿ, ನಾವು ಕೊಟ್ಟ ಮಾತಿನಂತೆ ನಡ್ಕತೀವಿ, ನಾವು ಮಾತಿಗೆ ಬದಲಾವಣೆ ಮಾಡಲ್ಲ, ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ ಅಂತೇಳಿ 5 ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು, ಬಿಜೆಪಿಯವರು ಬಾಯಿ ಬಡ್ಕೊಂಡ್ರು. ಪಾಪ ಇವು ಜಾರಿ ಮಾಡಕ್ಕಾಗಲ್ಲ, ಎಲ್ಲಿಂದ ದುಡ್ಡು ತರ್ತಾರೆ? ಯಾಕಂತಂದ್ರೆ ಅವ್ರಿಗೆ ಗೊತ್ತಿತ್ತು ಖಜಾನೆನೆಲ್ಲ ಖಾಲಿ ಮಾಡ್ಬಿಟ್ಟಿದೀವಿ ಅಂತ. ಬಿಜೆಪಿಯವರು ಖಜಾನೆ ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ, ದುಡ್ಡೆಲ್ಲಿದೆ ಇವ್ರಿಗೆ ತರಕ್ಕೆ ಮಾಡಕ್ಕೆ ಅಂತ ಅವ್ರಿಗೆ ಗೊತ್ತಿತ್ತು. ಪಾಪ ಬಸವರಾಜ ಬೊಮ್ಮಾಯಿಗೂ ಗೊತ್ತಿತ್ತು, ಅಶೋಕನಿಗೂ ಗೊತ್ತಿತ್ತು, ಯಡಿಯೂರಪ್ಪನಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಇವ್ರಿಗೆ ಗೊತ್ತಿದ್ದು ಕೂಡ ಇವು ಮಾಡಕ್ಕಾಗಲ್ಲ ಅಂತೇಳಿ ನರೇಂದ್ರ ಮೋದಿಯವರೇ ಈ ಗ್ಯಾರಂಟಿಗಳನ್ನ ಒಂದು ವೇಳೆ ಜಾರಿ ಕೊಟ್ರೆ, ಜಾರಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ನರೇಂದ್ರ ಮೋದಿಯವರೇ ಹೇಳಿದ್ರು. ಯಾಕಂತಂದ್ರೆ ಅವ್ರಿಗೆ ಅವ್ರು ಕೊಟ್ಟ ಮಾತುಗಳನ್ನು ಈಡೇರಿಸಿಲ್ವಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರನು ಮಾಡ್ತದೆ ಅಂತಕ್ಕಂಥದ್ದು ಅವರ ತಲೆನಲ್ಲಿ. ಪಾಪ
ಯಾಕಂದ್ರೆ ಅವ್ರು ಹೇಳ್ದ ಒಂದಾರು ಮಾಡಿದಾರ ಪ್ರಮುಖವಾದಂತ ಗ್ಯಾರಂಟಿಗಳನ್ನ ಹೇಳಿ, ನೀವೇ ಯೋಚನೆ ಮಾಡಿ, ಹೇಳ್ಬೇಕು ನೀವು. ಅಚ್ಚೇ ದಿನ ಆಯಿಂಗೆ ಅಂತದ್ದು ಬಂತ. 15 ಲಕ್ಷ ರೂಪಾಯಿ ವಿದೇಶದಿಂದ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ ನಾವು 15 ಲಕ್ಷ ಕೊಟ್ಬಿಡ್ತೀವಿ ಪ್ರತಿ ಕುಟುಂಬಕ್ಕೆ ಅಂದ್ರು ಕೊಟ್ರ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ. ನರೇಂದ್ರ ಮೋದಿ ಇವುಗಳ ಬಗ್ಗೆ ಮಾತಾಡಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ರಾಜ್ಯ ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಲ್ಲ. ಇವುಗಳ ಬಗ್ಗೆ ಬಿಟ್ಟು ಮನ್ ಕಿ ಬಾತ್ ಅಲ್ಲಿ ಮಾತಾಡೋದೇ ಬೇರೆ. ಇವುಗಳ ಬಗ್ಗೆ ಒಂದಿನೂ ಪ್ರಸ್ತಾಪ ಮಾಡಲ್ಲ. ನಾ ಏನ್ ಹೇಳಿದ್ದೆ, ಏನ್ ಮಾಡಿದ್ದೀನಿ, ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ನಿರುದ್ಯೋಗದ ಸಮಸ್ಯೆ ಹೆಂಗಿದೆ, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಇವೆಲ್ಲ ಹೇಳ್ಬೇಕಲ್ಲ. ಒಂದು ದಿನ ಇದ್ರ ಬಗ್ಗೆ ಮಾತಾಡಿದಾರ? ನಮ್ಮ ಮೀಡಿಯಾ ಇದಾರಲ್ಲ, ಈ ದೇಶದ ಮೀಡಿಯಾ ಇದಾರಲ್ಲ, ಅವ್ರನ್ನೇ ಭೇಟಿ ಮಾಡಲ್ಲ ಪುಣ್ಯಾತ್ಮ. ಅದಕ್ಕೆ ಮನ್ ಕಿ ಬಾತ್ ಮೀಡಿಯಾದವ್ರು ಭೇಟಿ ಮಾಡಿದ್ರೆ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಅವ್ರನ್ನ ಅವಾಯ್ಡೇ ಮಾಡ್ಬಿಟ್ಟು ಮನ್ ಕಿ ಬಾತ್ ಇದನ್ನ ಹೇಳೋದು, ಅಲ್ಲಿ ಬಾಯಿ ಬಂದಾಗ ಹೇಳೋದು, ಅವರ ಪಕ್ಷದ ಇಡನ್ ಅಜೆಂಡಾ ಎಲ್ಲನೂ ಪ್ರಸ್ತಾಪ ಮಾಡೋದು, ಭಾವನಾತ್ಮಕವಾದಂತ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು. ಅದನ್ನ ಬಿಟ್ರೆ ಬೇರೆ ಏನು ಹೇಳಲ್ಲ. ನಾನು ಹೇಳ್ತೀನಿ, ಬಹಳ ಸುಳ್ಳು ಹೇಳದವರು ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ಹೇಳದವರು ಅಂದ್ರೆ ಇವರೇ, ನರೇಂದ್ರ ಮೋದಿ. ಬಹಳ ಸುಳ್ಳು ಹೇಳಿದರು, ಒಂದು ಈಡೇರಿಸಿಲ್ಲ. ಆದ್ರೂ ಕೂಡ ನಮ್ಮ ಗ್ಯಾರಂಟಿಗಳನ್ನೆಲ್ಲ ವಿರೋಧ ಮಾಡಿದ್ರ. ಆಮೇಲೆ ಎಲೆಕ್ಷನ್ ಬಂದಾಗ ಬೇರೆ ರಾಜ್ಯಗಳು, ಉತ್ತರದ ರಾಜ್ಯಗಳು ಎಲೆಕ್ಷನ್ ಬಂದಿತ್ತಲ್ಲ, ಆಗ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ರ. ಆಮೇಲೆ ಈಗ ನರೇಂದ್ರ ಮೋದಿ ನಮ್ ಗ್ಯಾರಂಟಿಗಳನ್ನೇ ಕದ್ಬಿಟ್ಟು ಮೋದಿ ಗ್ಯಾರಂಟಿ ಅಂತ ದಿನಾ ಪತ್ರಿಕೆಯಲ್ಲಿ ಬರೆಸ್ತಾರೆ. ಮೋದಿ ಗ್ಯಾರಂಟಿ